ಶೆಟ್ಟಿ ಅವರು ಕರೆ ಮಾಡಿದ್ದಾರೆ ನಮಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಈ ಜಿಲ್ಲಾಡಳಿತ ದುಡ್ಡು ಕೊಡ್ಬೇಕಾ ಕೊಡಬಾರ್ದಾ? ಸರ್ ಈ ತರ ಮಾನವ ರೀತಿಯಲ್ಲಿ ಅವ್ರು ಕೊಡ್ಬೇಕು ಸರ್. ಅವರು ಒಂದ್ ರೀತಿಯಲ್ಲಿ ನೋಡಿದ್ರೆ ಜೀವಕ್ಕಿಂತ ಹೆಚ್ಚಿಗೆ ಅವರು ಮತ್ತೆ ಆದ್ರೆ ಈ ತರ ಜಿಲ್ಲಾಡಳಿತ ಈ ತರ ನೆಗ್ಲಿಜೆನ್ಸಿ ಮಾಡ್ಬಾರ್ದು. ಪಾಪ ಇನ್ನೊಬ್ಬರದು ದುಡ್ಡು ಇಟ್ಕೊಂಡು ಟೈಮಿಂಗ್ ಮೇಲೆ ಬಂದಿದ್ರು ಅದ್ರ ಬಟ್ ಹಿಂಗ ಇದು ಮಾಡ್ಬಾರ್ದು ಸರ್, ಅನ್ಯಾಯ ಮಾಡ್ಬಾರ್ದು. ಅಲ್ಲ ಸರ್, ಈಗ ಬಾಕಿ ಟೈಮಲ್ಲಿ ಯಾವ್ದಕ್ಕೆಲ್ಲ ಖರ್ಚು ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ವಿದ್ ಗೌರವದಲ್ಲೇ ಹೇಳೋದು, ಈಗ ಅಂಬರೀಶ್ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ನಾವು ಏರ್ ಲಿಫ್ಟ್ ಮಾಡಿಬಿಟ್ಟು ಸಿಂಗಾಪುರ್ ಕರ್ಕೊಂಡು ಹೋದ್ವಿ. ಅವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಆಯ್ತು. 1.5 ಕೋಟಿ ಸರ್ಕಾರವೇ ಕೊಡ್ಲಿ. ಅವ್ರು ನಮ್ಮ ದೊಡ್ಡ ಒಂದು ಆಸ್ತಿ ಅಂಬರೀಶ್ ಅವರು. ಆದ್ರೆ ಈ ಪಾಪ ಬಡವರು ಏನ್ ಮಾಡ್ಬೇಕು? ಇವ್ರದಕ್ಕೆ ಲೆಕ್ಕ ಇಲ್ವಾ? ಬಡವರಿಗೆ ಹಿಂಗ ಅದೇ ಸರ್, ಅದು ನೀವು ಹೇಳ್ದಂಗ ಅದು ಬಡವರಿಗೆ ಒಂಥರ ನ್ಯಾಯ, ಶ್ರೀಮಂತರಿಗೆ ಒಂಥರ ನ್ಯಾಯ ಹಿಂಗಿದೆ ಸರ್. ಈಗ ನಾಳೆ ಅವ್ರೇನಾದ್ರೂ ಹಿಟಾಚಿ ತಗೊಂಡ್ಬಂದಿಲ್ಲ ಅಂದ್ರೆ ನಾವ್ ಹೆಂಗ್ ಬೈತಾ ಇದ್ವಿ ಅಲ್ವಾ? ಏನೋ ಸ್ವಲ್ಪ ಕರುಣೆ ಇಲ್ವೇನೋ, ಮಾನವೀಯತೆ ಇಲ್ವೇನೋ, ನಿಮ್ಮನೇಲಿ ಹಿಂಗೆಲ್ಲ ಬೈತಾ ಇದ್ವಿ. ಪಾಪ ಅವ್ರು ತಗೊಂಡ್ಬಂದ್ರೆ ಈಗ 1 ವರ್ಷ ಆಯ್ತು ದುಡ್ಡು ಕೊಡೋದಿಲ್ಲ ಅಂತಂದ್ರೆ ಅದು ಬಹಳ ತಪ್ಪಾಗುತ್ತೆ ಸರ್. ನೀವು ನೋಡಿ ಸರ್, ಈಗ ನೀವು ನಿಮ್ ಕಡೆಯಿಂದ ನೀವು ಬಿಡಬೇಡಿ ಸರ್. ಅವ್ರಿಗೆ ಏನೋ ಒಂದು ನಿಮ್ ಕಡೆಯಿಂದ ನ್ಯಾಯ ದೊರಕಿಸ್ಕೊಡಿ ಸರ್ ಅವ್ರಿಗೆ. ಇಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ. ನಿಮ್ದೆಲ್ಲ ಒಂದು ಸಹಕಾರ ಇಲ್ಲಿ ಸಿದ್ದವರೇ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಾನು ಸಂಬಂಧಪಟ್ಟವರ ನಂಬರ್ ಹಾಕ್ತಾ ಇದ್ದೀನಿ. ಅಂಡ್ ರಿಷಿ ಆನಂದ್ ಸಿಒ ಸರ್, ನೋಡಿ ಇವರೆಲ್ಲ ಇಟಾಚಿ ಇದರ ಮಾಲೀಕರವರೆಲ್ಲ ಅವ್ರು ಹೇಳ್ತಾರೆ ನಮ್ದು 10 ಲಕ್ಷ ಆಗುತ್ತೆ ಸರ್. ನಿಜ, ಒಂದು 22-30 ಗಂಟೆ ನಿರಂತರ ಕೆಲಸ ಮಾಡಿದ್ದಾರೆ ಅವರು. ಆ ಜೀವ ಉಳಿದಿದೆ. ಇವರು ಅದಕ್ಕೆ ಕಾರಣ, ಜೀವ ಉಳಿಸಿದವರು ಕಾರಣ. ನಾನು ಶ್ರೀಮಂತ ಮನೆತವರಾಗಿದ್ರೆ, ಸಾತ್ವಿಕರ ತಂದೆ ತಾಯಿ ಶ್ರೀಮಂತ ಮನೆತವರಾಗಿದ್ರೆ ಅವರೇ ಕೊಡ್ತಿದ್ರು. ಅವ್ರ ಪಾಪ ಒಂದು ಟೀ ಕೊಡಬಹುದು ಅಷ್ಟೇ. ರಿಷಿ ಆನಂದ್ ಸರ್, ದಯವಿಟ್ಟು ಕರೆದ್ಬಿಟ್ಟು ಆ 3,70,000 ರೂಪಾಯಿ ಮಾಡಿಸ್ಕೊಡಿ. ಟಿ ಭೂಬಾಲನ್ ಜಿಲ್ಲಾಧಿಕಾರಿಗಳೇ, ಆ 3,70,000 ರೂಪಾಯಿ ಕೇಳ್ತಿರೋದು. ಯಶವಂತರಾಯಗೌಡ್ರೆ, ಇಂಡಿ ಶಾಸಕರೇ, ಅದನ್ನ ಮಾಡಿಸ್ಕೊಡಿ. ಎಂ ಬಿ ಪಾಟೀಲ್ ರೇ, ಉಸ್ತುವಾರಿ ಸಚಿವರೇ, ಅದನ್ನ ಮಾಡಿಸ್ಕೊಡಿ. ನಿಮ್ಮೆಲ್ಲರಿಗೂ ನಾನು ಕಳಕಳಿಯಿಂದ ಬೇಡ್ಕೊಡ್ತಾ ಇದ್ದೀನಿ. ಪಾಪ ಅವ್ರ ಜೀವನ ಮಾಡ್ಬೇಕ್ರಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ವಿಜಯಪುರದಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಇದು ಕೊಡ್ಬೇಕಲ್ವಾ ಸರ್? ಇದು ಸರ್ ಇದು ಮಾನವೀಯತೆ ದೃಷ್ಟಿಯಿಂದ ನಾವು ಕೇಳಬಾರದು ಸರ್. ಅವ್ರ ಮನೆಗೆ ತಂದು ಕೊಡ್ಬೇಕಿದ್ದು ಅಲ್ವಾ? ಇದು ನಾವು ಕೇಳಿ ಪಡ್ಕೊಳ್ಳೋದಲ್ಲ. ಅವ್ರು ಮಾಡಿದಂತ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸಿ ಅವ್ರ ಪಾದ ಪೂಜೆ ಮಾಡ್ಬೇಕು ನಾವು. ಹೌದು, ಸನ್ಮಾನ ಮಾಡಬೇಕಿತ್ತು. ಕೊಟ್ಟ ನಂತರ ಮತ್ತೆ ದುಡ್ಡು ಕೊಟ್ಟು ಸನ್ಮಾನ ಮಾಡಬೇಕಿತ್ತು. ನೋಡ್ರಪ್ಪ, ನೀವು ಬಂದು ನಿರಂತರವಾಗಿ ಮಾಡಿದ ಕಾರಣಕ್ಕಾಗಿ ಹಿಂಗಾಯ್ತು ಅಂತ ಹೇಳಿ. ಸರ್, ಇವರು ರೈತರು ಏನೈತದೆ, ನೀವು ಕರೆದ ತಕ್ಷಣ ಮಾನವೀಯತೆ ದೃಷ್ಟಿಯಿಂದ ಅವರೆಲ್ಲ ಕೆಲಸಗಳು ಬಿಟ್ಟು ನಿಮಗ್ ಬಂದು ಸರ್ಕಾರ ಅಲ್ಲ, ಆ ಮಗುವಿನ ಜೀವಕ್ಕೋಸ್ಕರ ನಿಮಗ್ ಘನತೆ ಸರ್ಕಾರ ಚಲ್ತಾ ಇದೆ. ಮತ್ತೆ ನೀವು ಆ ಮಗುವನ್ನ ತೆಗೆದ್ರಲ್ಲ, ಸರ್ಕಾರ ಘನತೆಗೆ ಸರ್ಕಾರ ಘನತೆ ಸಲ್ತದೆ. ಅದಕ್ಕೆ ನೀವು ಕೂಲಿ ಕೊಡಂಗಿಲ್ಲ ಅಂದ್ರೆ ಇದು ಯಾವನೇ ಸರ್? ಇದು ಅದಕ್ಕೆ ನಿಮ್ದೆಲ್ಲ ವಾಯ್ಸ್ ಇರ್ಲಿ, ನಾವು ಕೂಡ ಧ್ವನಿ ಎತ್ತುತ್ತೀವಿ ಅಂತ ಹೇಳಿ. ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮಾತಾಡೋದು, ಬಸವರಾಜ ಬಾಗೇವಾಡಿ ಅಂತೇಳಿ, ನಡುಗುಂದಿನಿಂದ. ಗುಡ್ ಗುಡ್. ನಿಜವಾಗ್ಲೂ ನಾ ಖಂಡನೆ ಮಾಡ್ತೀನಿ ಸರ್ ಇದನ್ನ. ಖಂಡಿತ ಸರ್, ಖಂಡಿತ. ನಿಮ್ದೆಲ್ಲ ಸಪೋರ್ಟ್ ಇರ್ಲಿ, ಖಂಡಿತವಾಗ್ಲೂ ಮಾಡೋಣ ಸರ್. ಮತ್ತೊಮ್ಮೆ ನೋಡಿ, ಅಲ್ಲಿ ರೈತ ಸಂಘದ ನಾಯಕರು ಅವ್ರು ಮಾತಾಡ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ. ನೋಡಿ ಸರ್, ಈ ತಗೊಂಡ್ಬರ್ತಾರೆ, ಆ ಟೈಮಲ್ಲಿ ಯಾರಾದ್ರೂ ಕೇಳ್ತಾರ ಪೆಟ್ರೋಲ್ ಹಾಕಿದ್ರೆ ಮಾತ್ರ? ಇಲ್ಲ, ಅವರೇ ಹಾಕೊಂಡಿರ್ತಾರೆ. ನಾನು ಅದೇ ಹೇಳಿದೆ. ಈಗ ರಿಕ್ಷಾ ಡ್ರೈವರ್ಗಳದ್ದು 30 ರೂಪಾಯಿಂದ 40 ರೂಪಾಯಿ ಆಗತ್ತಂತೆ, ಮತ್ತೊಂದು ಮಗದೊಂದಂತೆ ಡಬಲ್ ಕೇಳ್ತಾರೆ ಸರ್ ಅಂತ ನನ್ನ ಹತ್ರ ತುಂಬಾ ಜನ ಹೇಳಿದ್ರು. ನಾನು ಆದ್ರೂ ಹೇಳಿದೆ, ನೋಡ್ರಪ್ಪ, ಒಂದು ರೋಡ್ ಸೈಡ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಯಾವುದೇ ರಿಕ್ಷಾ ಡ್ರೈವರ್ ಕೂಡ ಅವನು ಯಾವ ಜಾತಿ ಮತ್ತೊಂದು ಏನು ಕೇಳಲ್ಲ, ಅವನಿಗೆ ಬಾಡಿಗೆ ಸಿಗೋದಿಲ್ಲ ಅಂತ ಗ್ಯಾರಂಟಿ ಇದೆ. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಆಸ್ಪತ್ರೆಗೆ ಒಂದು ಕರ್ಕೊಂಡು ಹೋಗ್ತಾರೆ. ಹಾಗೇನೆ ಆ ಮಗು ಬದುಕಿದೆ, ಖುಷಿ ಇದೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿದ್ರೆ ಹೆಂಗಪ್ಪ ಕೇಳೋದು, ಹಂಗಾದ್ರೆ ಪಾಪ ಇವರು ಹಂಗಲ್ಲ, ಬದುಕಿಸ್ಕೊಟ್ಟು ನಾ ಭೂತೋ ನಾ ಭವಿಷ್ಯತೆ, ಒಮ್ಮೆ ಏನೋ ಇದಕ್ಕೆ ಬಿದ್ರೆ ಹೋಯ್ತು ಅಂತ ಲೆಕ್ಕ. ಬಟ್ ಆ ಸಾತ್ವಿಕ್ ಪಾಪ ಗೆದ್ದು ಬಂದಿದ್ದಾನೆ ಜೀವನ. ಶೇಷಾಚಲ ಮೂರ್ತಿ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಮೂರ್ತಿ ಸಾಹೇಬ್ರೆ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಮೂರ್ತಿ ಅವರೇ. ಜಯಪ್ರಕಾಶ್ ಶೆಟ್ ಅಲ್ವಾ? ಹೌದು ಸರ್, ಮಾತಾಡಿ. ಅದೇ ನಿಮ್ಮ ಟಿವಿಯಲ್ಲಿ ಸೂಪರ್ 3 ಕಾರ್ಯಕ್ರಮ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾ ಸರ್. ಪಾಪ ಕೊಳವೆ ಬಾವಿಲಿ ಬಿದ್ದ ಮಗುಗೆ ನೀವು ಹಣ ಕೊಡಿಸಲೇಬೇಕು ಸರ್. ಅದೇ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ, ಅಲ್ಲಿ ಸಂಬಂಧಪಟ್ಟವರ ಗಮನಕ್ಕೆ ಬರಲಿ ಅನ್ನೋದು ನಮ್ಮ ಆಶಯ. ಹೌದು. ಥ್ಯಾಂಕ್ ಯು ಶೇಷಾಚಲ ಮೂರ್ತಿ ಅವರೇ, ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಮ್ಮೆ ವೀಕ್ಷಕರೇ, ರಿಷಿ ಆನಂದ್ ಸರ್ ಸಿಒ, ಟಿ ಭೂಬಾಲನ್ ಜಿಲ್ಲಾಧಿಕಾರಿಗಳು, ಯಶವಂತ ರಾಯಗೌಡ್ರ ಇಂಡಿ ಶಾಸಕರು, ಆಮೇಲೆ ಎಂ ಬಿ ಪಾಟೀಲ್ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಅವ್ರದ್ದೊಂದು ಬಾಡಿಗೆ ಕೊಟ್ಬಿಡಿ ಸರ್, 3,70,000 ರೂಪಾಯಿ. ಆಮೇಲೆ ನಿಮಗೆ ಕೊಡೋಕೆ ಆಗದೇ ಇಲ್ಲ ಅಂತಂದ್ರೆ ನಮ್ಗೆ ಹೇಳಿ, ನಾವು ಜನರಿಂದ ಸಂಗ್ರಹಿಸಿ ಕೊಡೋಕೆ ನಮ್ಗೆ ಗೊತ್ತಿದೆ. ಆದ್ರೆ ಅದು ನಿಮ್ ಕೆಲಸ. ನಮ್ಮಿಂದ ಆಗಲ್ಲ ಅಂತ ನೀವು ಬರ್ಕೊಟ್ರೆ ನಾವು ಮಾಡ್ತೀವಿ. ನಮ್ಮಿಂದ ಆಗಲ್ಲಪ್ಪ, 3,70,000 ರೂಪಾಯಿ ಅವ್ರನ್ನ ಬಳಸ್ಕೊಂಡ್ವಿ ಅವತ್ತು, ಈಗ ಕೊಡಲ್ಲ ಅಂತ ನೀವು ಒಂದು ಲೆಟರ್ ಬರ್ಕೊಟ್ರೆ
24 ಗಂಟೆ ಒಳಗೆ 3,70,000 ರೂಪಾಯಿ ಮಾಡಿಸ್ಕೊಡ್ತೀನಿ ನಾನು. ಇದು ನನ್ನ ಚಾಲೆಂಜ್. ನನ್ನ ಚಾಲೆಂಜ್ ಓಕೆನಾ, ಅಥವಾ ನೀವೇ ಇಲ್ಲಪ್ಪ ನಮ್ದು ಮಾಡ್ತೀವಿ ಅಂತ ನೀವು ಮಾಡ್ತೀರಾ, ಮಾಡಿದ್ರೆ ಸಲ್ಯೂಟ್ ಮಾಡ್ತೀನಿ. ನಾನು ನಿಮ್ಮನ್ನೇನು ಟೀಕೆ ಮಾಡಕ್ ಹೋಗೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಸೂಪರ್ 3 ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಶೆಟ್ಟಿ ಅವರು ಕರೆ ಮಾಡಿದ್ದಾರೆ ನಮಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಈ ಜಿಲ್ಲಾಡಳಿತ ದುಡ್ಡು ಕೊಡ್ಬೇಕಾ ಕೊಡಬಾರ್ದಾ? ಸರ್ ಈ ತರ ಮಾನವ ರೀತಿಯಲ್ಲಿ ಅವ್ರು ಕೊಡ್ಬೇಕು ಸರ್. ಅವರು ಒಂದ್ ರೀತಿಯಲ್ಲಿ ನೋಡಿದ್ರೆ ಜೀವಕ್ಕಿಂತ ಹೆಚ್ಚಿಗೆ ಅವರು ಮತ್ತೆ ಆದ್ರೆ ಈ ತರ ಜಿಲ್ಲಾಡಳಿತ ಈ ತರ ನೆಗ್ಲಿಜೆನ್ಸಿ ಮಾಡಬಾರ್ದು ಪಾಪ. ಇನ್ನೊಬ್ಬರದು ದುಡ್ಡು ಇಟ್ಕೊಂಡು ಟೈಮಿಂಗ್ ಮೇಲೆ ಬಂದಿದ್ರು ಅದ್ರ ಬಟ್ ಹಿಂಗ ಇದು ಮಾಡಬಾರ್ದು ಸರ್, ಅನ್ಯಾಯ ಮಾಡಬಾರ್ದು. ಅಲ್ಲ ಸರ್, ಈಗ ಬಾಕಿ ಟೈಮಲ್ಲಿ ಯಾವ್ದಕ್ಕೆಲ್ಲ ಖರ್ಚು ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ವಿದ್ ಗೌರವದಲ್ಲೇ ಹೇಳೋದು, ಈಗ ಅಂಬರೀಶ್ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ನಾವು ಏರ್ ಲಿಫ್ಟ್ ಮಾಡಿಬಿಟ್ಟು ಸಿಂಗಾಪುರ್ ಕರ್ಕೊಂಡು ಹೋದ್ವಿ. ಅವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಆಯ್ತು. 1.5 ಕೋಟಿ ಸರ್ಕಾರವೇ ಕೊಡ್ಲಿ. ಅವ್ರು ನಮ್ಮ ದೊಡ್ಡ ಒಂದು ಆಸ್ತಿ ಅಂಬರೀಶ್ ಅವರು. ಆದ್ರೆ ಈ ಪಾಪ ಬಡವರು ಏನ್ ಮಾಡ್ಬೇಕು? ಇವ್ರದಕ್ಕೆ ಲೆಕ್ಕ ಇಲ್ವಾ? ಬಡವರಿಗೆ ಹಿಂಗ ಅದೇ ಸರ್, ಅದು ನೀವು ಹೇಳ್ದಂಗ ಅದು ಬಡವರಿಗೆ ಒಂಥರ ನ್ಯಾಯ, ಶ್ರೀಮಂತರಿಗೆ ಒಂಥರ ನ್ಯಾಯ ಹಿಂಗಿದೆ ಸರ್. ಈಗ ನಾಳೆ ಅವ್ರೇನಾದ್ರೂ ಹಿಟಾಚಿ ತಗೊಂಬಂದಿಲ್ಲ ಅಂದ್ರೆ ನಾವ್ ಹೆಂಗ್ ಬೈತಾ ಇದ್ವಿ ಅಲ್ವಾ? ಏನೋ ಸ್ವಲ್ಪ ಕರುಣೆ ಇಲ್ವೇನೋ, ಮಾನವೀಯತೆ ಇಲ್ವೇನೋ, ನಿಮ್ಮನೇಲಿ ಹಿಂಗೆಲ್ಲ ಬೈತಾ ಇದ್ವಿ. ಪಾಪ ಅವ್ರು ತಗೊಂಬಂದ್ರೆ ಈಗ 1 ವರ್ಷ ಆಯ್ತು ದುಡ್ಡು ಕೊಡೋದಿಲ್ಲ ಅಂತಂದ್ರೆ ಅದು ಬಹಳ ತಪ್ಪಾಗುತ್ತೆ ಸರ್. ನೀವು ನೋಡಿ ಸರ್, ಈಗ ನೀವು ನಿಮ್ ಕಡೆಯಿಂದ ನೀವು ಬಿಡುಗಡೆ ಸರ್, ಅವ್ರಿಗೆ ಏನೋ ಒಂದು ನಿಮ್ ಕಡೆಯಿಂದ ನ್ಯಾಯ ದೊರಕಿಸ್ಕೊಡಿ ಸರ್ ಅವ್ರಿಗೆ. ಇಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ. ನಿಮ್ದೆಲ್ಲ ಒಂದು ಸಹಕಾರ ಇಲ್ಲಿ ಸಿದ್ದವರೇ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಾನು ಸಂಬಂಧಪಟ್ಟವರ ನಂಬರ್ ಹಾಕ್ತಾ ಇದ್ದೀನಿ. ಅಂಡ್ ರಿಷಿ ಆನಂದ್ ಸಿಒ ಸರ್, ನೋಡಿ ಇವರೆಲ್ಲ ಇಟಾಚಿ ಇದರ ಮಾಲೀಕರವರೆಲ್ಲ ಅವ್ರು ಹೇಳ್ತಾರೆ ನಮ್ದು 10 ಲಕ್ಷ ಆಗುತ್ತೆ ಸರ್. ನಿಜ, ಒಂದು 22-30 ಗಂಟೆ ನಿರಂತರ ಕೆಲಸ ಮಾಡಿದ್ದಾರೆ ಅವರು. ಆ ಜೀವ ಉಳಿದಿದೆ. ಇವರು ಅದಕ್ಕೆ ಕಾರಣ, ಜೀವ ಉಳಿಸಿದವ್ರ ಕಾರಣ. ನಾನು ಶ್ರೀಮಂತ ಮನೆತವರಾಗಿದ್ರೆ, ಸಾತ್ವಿಕರ ತಂದೆ ತಾಯಿ ಶ್ರೀಮಂತ ಮನೆತವರಾಗಿದ್ರೆ ಅವರೇ ಕೊಡ್ತಿದ್ರು. ಅವ್ರ ಪಾಪ ಒಂದು ಟೀ ಕೊಡಬಹುದು ಅಷ್ಟೇ. ರಿಷಿ ಆನಂದ್ ಸರ್, ದಯವಿಟ್ಟು ಕರೆದ್ಬಿಟ್ಟು ಆ 3,70,000 ರೂಪಾಯಿ ಮಾಡಿಸ್ಕೊಡಿ. ಟಿ ಭೂಬಾಲನ್ ಜಿಲ್ಲಾಧಿಕಾರಿಗಳೇ ಆ 3,70,000 ರೂಪಾಯಿ ಕೇಳ್ತಿರೋದು. ಯಶವಂತರಾಯಗೌಡ್ರೆ ಇಂಡಿ ಶಾಸಕರೇ ಅದನ್ನ ಮಾಡಿಸ್ಕೊಡಿ. MB ಪಾಟೀಲ್ ರೇ ಉಸ್ತುವಾರಿ ಸಚಿವರೇ ಅದನ್ನ ಮಾಡಿಸ್ಕೊಡಿ. ನಿಮ್ಮೆಲ್ಲರಿಗೂ ನಾನು ಕಳಕಳಿಯಿಂದ ಬೇಡ್ಕೊಡ್ತಾ ಇದ್ದೀನಿ. ಪಾಪ ಅವ್ರ ಜೀವನ ಮಾಡ್ಬೇಕ್ರಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ವಿಜಯಪುರದಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಇದು ಕೊಡ್ಬೇಕಲ್ವಾ ಸರ್? ಇದು ಸರ್ ಇದು ಮಾನವೀಯತೆ ದೃಷ್ಟಿಯಿಂದ ನಾವು ಕೇಳಬಾರದು ಸರ್. ಅವ್ರ ಮನೆಗೆ ತಂದು ಕೊಡ್ಬೇಕಿದ್ದು ಅಲ್ವಾ? ಇದು ನಾವು ಕೇಳಿ ಪಡ್ಕೊಳ್ಳೋದಲ್ಲ. ಅವ್ರು ಮಾಡಿದಂತ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸಿ ಅವ್ರ ಪಾದ ಪೂಜೆ ಮಾಡ್ಬೇಕು ನಾವು. ಹೌದು, ಸನ್ಮಾನ ಮಾಡಬೇಕಿತ್ತು. ಕೊಟ್ಟ ನಂತರ ಮತ್ತೆ ದುಡ್ಡು ಕೊಟ್ಟು ಸನ್ಮಾನ ಮಾಡಬೇಕಿತ್ತು. ನೋಡ್ರಪ್ಪ, ನೀವು ಬಂದು ನಿರಂತರವಾಗಿ ಮಾಡಿದ ಕಾರಣಕ್ಕಾಗಿ ಹಿಂಗಾಯ್ತು ಅಂತ ಹೇಳಿ. ಸರ್ ಇವರು ರೈತರು ಏನೈತದೆ, ನೀವು ಕರೆದ ತಕ್ಷಣ ಮಾನವತೆ ದೃಷ್ಟಿಯಿಂದ ಅವರೆಲ್ಲ ಕೆಲಸಗಳು ಬಿಟ್ಟು ನಿಮಗ್ ಬಂದು ಸರ್ಕಾರ ಅಲ್ಲ, ಆ ಮಗುವಿನ ಜೀವಕ್ಕೋಸ್ಕರ ನಿಮಗ್ ಘನತೆ ಸರ್ಕಾರ ಚಲ್ತಾ ಇದೆ. ಮತ್ತೆ ನೀವು ಆ ಮಗುವನ್ನ ತೆಗೆದ್ರಲ್ಲ, ಸರ್ಕಾರ ಘನತೆ ಸಲ್ತದೆ. ಅದಕ್ಕೆ ನೀವು ಕೂಲಿ ಕೊಡಂಗಿಲ್ಲ ಅಂದ್ರೆ ಇದು ಯಾವನೇ ಸರ್? ಇದು ಅದಕ್ಕೆ ನಿಮ್ದೆಲ್ಲ ವಾಯ್ಸ್ ಇರ್ಲಿ, ನಾವು ಕೂಡ ಧ್ವನಿ ಎತ್ತುತ್ತೀವಿ ಅಂತ ಹೇಳಿ. ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮಾತಾಡೋದು, ಬಸವರಾಜ ಬಾಗೇವಾಡಿ ಅಂತೇಳಿ ನಡುಗುಂದಿಯಿಂದ. ಗುಡ್. ನಿಜವಾಗ್ಲೂ ನಾ ಖಂಡನೆ ಮಾಡ್ತೀನಿ ಸರ್ ಇದನ್ನ. ಖಂಡಿತ ಸರ್, ಖಂಡಿತ. ನಿಮ್ದೆಲ್ಲ ಸಪೋರ್ಟ್ ಇರ್ಲಿ, ಖಂಡಿತವಾಗ್ಲೂ ಮಾಡೋಣ ಸರ್. ಮತ್ತೊಮ್ಮೆ ನೋಡಿ, ಅಲ್ಲಿ ರೈತ ಸಂಘದ ನಾಯಕರು ಅವ್ರು ಮಾತಾಡ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ ನೋಡಿ ಸರ್. ಈ ತಗೊಂಡ್ಬರ್ತಾರೆ, ಆ ಟೈಮಲ್ಲಿ ಯಾರಾದ್ರೂ